ಆವ ಜನ್ಮದ ಪಾಪದ ಫಲವೋ, ಆವ ಜನ್ಮದ ಕರ್ಮವೋ ಈಶ್ವರ ಜಗದೀಶ್ವರ ಜಗದೀಶ್ವರ ಪರಮಾತ್ಮ. ಮನೆ ಮನಿದ ಕರ್ಮ ಇನ್ನೇ ಫಲಿಸುವುದು, ಮುಂದೆ ಮಾಡಿದ ಕರ್ಮ ಇನ್ನೇ ಫಲಿಸುವುದು. ಐತಿಶಯದೊಳಗೆನ್ನ ಅತಿಶಯದೊಳಗೆನ್ನ ಗುರಿ ಮಾಡಿದೆಯ, ಆವ ಜನ್ಮದ ಪಾಪದ ಫಲವೋ, ಆವ ಜನ್ಮದ ಕರ್ಮವೋ ಈಶ್ವರ ಜಗದೀಶ್ವರ ಜಗದೀಶ್ವರ. ಪುರವನ್ನು ತೊರೆಸಿದೆ, ಕರಗಳ ಕಡಿಸಿದೆ ಪರಮಾತ್ಮ. ಪುರವನ್ನು ತೊರೆಸಿದೆ, ಕರಗಳ ಕಡಿಸಿದೆ. ಅತಿಶಯದೊಳಗೆನ ಅತಿಶಯದೊಳಗೆನ ಮುರಿ ಮಾಡಿದೆಯ, ಆವ ಜನ್ಮದ ಕರ್ಮವೋ ಈಶ್ವರ ಜಗದೀಶ್ವರ ಹಣೆಯಲ್ಲಿ ಬರೆದಂತ ಬ್ರಹ್ಮಲಿಖಿತವಲ್ಲೋ, ಹಣೆಯಲ್ಲಿ ಬರೆದಂತ ಬ್ರಹ್ಮಲಿಖಿತವಲ್ಲೋ, ಅಳಿಸಲು ಸಾಧ್ಯವೇ, ಅಳಿಸಲು ಸಾಧ್ಯವೇ. ಆವ ಜನ್ಮದ ಪಾಪದ ಫಲವೋ, ಆವ ಜನ್ಮದ ಕರ್ಮವೋ ಈಶ್ವರ ಜಗದೀಶ್ವರ ಜಗದೀಶ್ವರ. ಆತ್ಮ ಕಷ್ಟ ಬಂದಿತೆಂದು ಒಳ್ಳಲದಿರು ಮರುಳೇ, ಮರುಳೇ ಮರುಳೇ ಮರುಳೇ. ಮರುಳೇ ಮರುಳೇ, ಕಷ್ಟ ಬಂದಿತ್ತೆಂದು ಈ ರೀತಿ ದುಃಖಿಸುತ್ತೀಯ ಮರುಳೇ? ಹಿಂದೆ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಆಳುತ್ತಿರುವಾಗ ನಿನ್ನ ದುರಹಂಕಾರವು ಹೇಗಿತ್ತು ಮರುಳೇ? ಈಗ ಗಾಣಿಗನ ಮನೆಯಲ್ಲಿ ಗಾಣವನ್ನು ಹೊಡೆಯುತ್ತೇನೆಂದು ಈ ರೀತಿ ದುಃಖಿಸುತ್ತೀಯ ಮರುಳೇ? ದುಃಖವನ್ನು ಬಿಡು, ಆ ಪರಮಾತ್ಮನ ಜ್ಞಾನವನ್ನು ಮಾಡು ಮರುಳೇ. ದರೆಯೋಳ್ವರ ಸತ್ಯ ಹರಿಶ್ಚಂದ್ರನೋ ಮರುಳೇ, ದರೆಯೋಳ್ವರ ಸತ್ಯ ಹರಿಶ್ಚಂದ್ರನೋ, ಮಸಾಣವನ್ನು ಕಾಯ್ದು ಜೀವಿಸಲಿಲ್ಲವೇ ಮರುಳೇ? ಮರುಳೇ
ಅಂದೇ ಸತ್ಯ ಹರಿಶ್ಚಂದ್ರನು ತನ್ನ ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ತಾನು ಚಾಂಡಾಳ ಮನೆಯಲ್ಲಿ ಆ ವಿಧೇಯ ಕೆಲಸವನ್ನು ಮಾಡಿ ಜೀವಿಸಲಿಲ್ಲವೇ ಮರುಳೇ? ಅವರ ಕಷ್ಟಕ್ಕಿಂತಲೂ ನಿನ್ನ ಕಷ್ಟ ದೊಡ್ಡದೇ. ದುಃಖವನ್ನು ಬಿಡು, ಆ ಪರಮಾತ್ಮನ ಜ್ಞಾನವನ್ನು ಮಾಡು ಮರುಳೇ. ದರೆಜೋಳ್ವರ ಸತ್ಯ ಪಾಂಡವರು ಮರುಳೇ. ದರೆಯೋಳ್ವರ ಸತ್ಯ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಲಿಲ್ಲವೇ ಮರುಳೇ? ಮರುಳೇ 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 ಮರುಳೇ. ಹಿಂದೆ ವರಸತ್ಯ ಪಾಂಡವರು ತಮ್ಮ ಸತ್ಯಕ್ಕಾಗಿ ಅಲ್ಲದೆ ತಮ್ಮ ರಾಜ್ಯಕೋಶಕ್ಕಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಲಿಲ್ಲವೇ ಮರುಳೇ? ಅವರ ಕಷ್ಟಕ್ಕಿಂತಲೂ ನಿನ್ನ ಕಷ್ಟ ದೊಡ್ಡದೇ. ದುಃಖವನ್ನು ಬಿಡು, ಆ ಪರಮಾತ್ಮನ ಜ್ಞಾನವನ್ನು ಮಾಡು ಮರುಳೇ. ಎಲೆ ಬಸವಣ್ಣ ದೇವರೇ, ನೀವುಗಳೇಕೆ ನನ್ನ ಮುಖವನ್ನು ನೋಡುತ್ತಾ ಈ ರೀತಿ ಕಣ್ಣೀರನ್ನು ಸುರಿಸುತ್ತಿರುವಿರಿ? ಮೆಲ್ಲ ಮೆಲ್ಲನೆ ಗಾಣವನ್ನು ತುಹಿವರಾಗಿ ಒಡೆಯನ ಸೇವೆಯನ್ನೂ ಮಾಡೋಣ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಹೇ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಒಡೆಯಲು ಕೈ ಇಲ್ಲ, ತಡೆಯಲು ಕಾಲಿಲ್ಲ, ಒಡೆಯಲು ಕೈ ಇಲ್ಲ, ತಡೆಯಲು ಕಾಲಿಲ್ಲ, ನಡೆಯಪ್ಪ ಶನಿದೇವ ಇದನ್ನೆಲ್ಲ ಬಲ್ಲ. ಒಡೆಯಪ್ಪ ಶನಿದೇವ ಇದನ್ನೆಲ್ಲ ಬಲ್ಲ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಅಚ್ಚಳ್ಳೆಳ್ಳನು ತಂದು ಆಡಿಸುವೆ ಬಸವಣ್ಣ, ಅಚ್ಚಳ್ಳೆಳ್ಳನು ತಂದು ಆಡಿಸುವೆ ಬಸವಣ್ಣ. ಚಂಡಿಯ ಮಾಡದ ನಡೆಯೋ ನಮ್ಮಪ್ಪ, ಚಂಡಿಯ ಮಾಡದೆ ನಡೆಯೋ ನಮ್ಮಪ್ಪ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಎಲ್ಲರ ಮನೆಯೋಳು ನೀನಿರುವೆ ಬಸವಣ್ಣ, ಎಲ್ಲರ ಮನೆಯೋಳು ನೀನಿರುವೆ ಬಸವಣ್ಣ. ನೀನಿಲ್ಲದಿ ಲೋಕ ಉಳಿಗಾಲವಿಲ್ಲ, ನೀನಿಲ್ಲದಿ ಲೋಕ ಉಳಿಗಾಲವಿಲ್ಲ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. अपराध मनुष्य का पाड़ गोविंदो. Segue o poder, segue o
ಚೆನ್ನಾಗಿರುವುದು. ಹೌದಮ್ಮ, ಬಹಳ ಚೆನ್ನಾಗಿದೆ. ಈ ವನದಲ್ಲಿ ಗಿಳಿ, ಕೋಗಿಲೆ ಮತ್ತು ಪಾರಿವಾಳು ಎಷ್ಟು ಮುದ್ದು ಮುದ್ದ ಗಾನನೆ ಪಡ್ತಿರುದಮ್ಮ. ಹೌದಮ್ಮ, ಬಹಳ ಮುದ್ದು ಮುದ್ದಾಗಿ ಇಂತಹ ಸಂತೋಷ ಕಾಲದಲ್ಲಿ ನೀವೊಂದು ಗಾನನ್ನು ಆಡುವರಾಗಮ್ಮ. ಆಗಬಹುದಮ್ಮ. ಉಲ್ಲಾಸವಾಯಿತು. ನಾವಿನ್ನು ಗೌರಿ ಪೂಜೆ ಮಾಡೋಣ. ಹೂಗಳನ್ನು ಕುಯ್ದುಕೊಂಡು ಬರುವರಾಗಮ್ಮ. ಆಗಬಹುದಮ್ಮ. ಅಭಯ ಪ್ರದಾಯಿನಿ ಪಾವನ ಪಾಯಿನ ಅಭಯ ಪ್ರದಾಯಿನಿ ಪಾವನ ಪಾಯಿನ ತ್ರಿಭುವನ ಜನನಿ ಜಗದ್ಗೋಯಿನಿ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾನಿಧೆ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾನಿಧೆ ತ್ರಿಭುವನ ಜನನಿ ಜಗದ್ಗೋಯಿನಿ ಅಭಯ ಪ್ರದಾಯಿನಿ ಪಾವನ ಪಾಯಿಮ ಅಭಯ ಪ್ರದಾಯಿನಿ ಪಾವನ ಪಾಯಿಮ ತ್ರಿಭುವನ ಜನನಿ ಜಗದ್ಗೋಯಿನಿ ಜಗದ್ಗೋಯಿನಿ ಜಗದ್ಗೋಯಿನಿ. ಅಮ್ಮ ಜಗನ್ಮಾತೆಯಾದ ಗೌರಿ ಮಾತೆ, ಸಿಪ್ರದಲ್ಲಿ ತಕ್ಕ ಪುರುಷನು ಸಿಗುವಂತೆ ವರಂಪಾಲಿಸೆ ಹೇ ಗೌರಿ ಮಾತೆ. ಅಮ್ಮ ಸಿಕ್ಕೇರಿ, ಅಮ್ಮ ದೇವಿ, ಯಾರಿ ಪಟ್ಟಣದಲ್ಲಿ ದೀಪಾಂಜತಿ ರಾಗವನ್ನು ಹಾಡೋರು ಅವರೇ ನನ್ನ ಪತಿ ಎಂದು ಅಸರು ಇರಮಣಿ ನುಡಿತಿರೋರು. ಅವ್ರು ಎಲ್ಲಿದ್ರು ಕಾದು ನೋಡ ಬನ್ನಿರಮ್ಮ. ಆಗಬಹುದಮ್ಮ. ಪರಮಾತ್ಮ, ಹಿಂದಿಗೆ 90 ತಿಂಗಳು ಸಂಪೂರ್ಣವಾಗಿ ತುಂಬಿದಂತಾಯಿತು. ಅಂದರೆ 7 ಅರ್ಧ ವರ್ಷವೂ ಸಂಪೂರ್ಣವಾಗಿ ಕಳೆಯಿತು. ಇಂದಿಗೆ ಏಕೋ ನನ್ನ ಮನಸ್ಸು ಉಲ್ಲಾಸವಾಗಿ ತೋರುತ್ತಿರುವುದು. ಆ ಪರಮಾತ್ಮನ ಮೇಲೆ ನಾನೊಂದು ದೀಪಾಂಜ್ಯೋತಿ ರಾಗವನ್ನು ಆಡುತ್ತೇನೆ. ದೇಹವೆಂಬ ಪಣತಿಯಲ್ಲಿ ಕುಳಿತು ಜ್ಞಾನವೆಂಬ ದೀಪವನ್ನು ಹಚ್ಚಿ ನಾನೊಂದು ದೀಪಾಂಜ್ಯೋತಿ ರಾಗವನ್ನು ಆಡುತ್ತೇನೆ. ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗ ಜ್ಯೋತಿಯ ಕರುಣಿಸೋ ಪರಮಾತ್ಮ ನಾಗಡೆ ತುಂಬಲಿ ಬೆಳಗಲಿ ಜ್ಯೋತಿ ಸೋತೆನು ಜಗದೊಳು ಎಲ್ಲಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗ ಜ್ಯೋತಿಯ ಕರುಣಿಸೋ ಪರಮಾತ್ಮ ನಾಗಡೆ ತುಂಬಲಿ ಬೆಳಗಲಿ ಜ್ಯೋತಿ ದೇವಾ ದೇವಾ
ಬೆಡೆ ತುಂಬಲಿ ಬೆಳಗಲಿ ಜ್ಯೋತಿ ಲೋಕವು ಬೆಳಗಲಿ ನಿಮ್ಮಯ ಕೀರ್ತಿ ಲೋಕವು ಬೆಳಗಲಿ ನಿಮ್ಮಯ ಕೀರ್ತಿ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗ ಜ್ಯೋತಿಯ ಕರುಣಿಸೋ ಪರಮಾತ್ಮ ನಂದ ಜೀವಕ್ಕೆ ಶಾಂತಿಯ ತುಂಬಲು ದೇವಾ ದೇವಾ ನಂದ ಜೀವಕ್ಕೆ ಶಾಂತಿಯ ತುಂಬಲು ವ್ಯಾಕುಲವರಿಯಲಿ ಬೆಳಗಲಿ ಜ್ಯೋತಿ ವ್ಯಾಕುಲವರಿಯದೆ ಬೆಳಗಲಿ ಜ್ಯೋತಿ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜ್ಯೋತಿಯ ಕರುಣಿಸ ಪರಮಾತ್ಮ ಜ್ಯೋತಿಯ ಕರುಣಿಸ ಪರಮಾತ್ಮ ಜ್ಯೋತಿಯ ಕರುಣಿಸ ಪರಮಾತ್ಮ ಅಮ್ಮ ದೇವಿ, ಎಂದು ಇಲ್ಲದ ಈ ದೀಪಗಳು ಈ ದಿನ ತಾವಾಗಿ ಎತ್ತಿಕೊಂಡಿರುತ್ತಲೂ ಕಾರಣವೇನಮ್ಮ? ಏನೋ ಸಂಶಯವಿರಬಹುದಮ್ಮ. ಬೇಗನೆ ಹೋಗಿ ಆ ಸಂಶಯನ್ನು ತಿಳಿದುಕೊಂಡು ದೀಪಾಂಚತಿ ರಾಗವನ್ನು ಹಾಡಿದ ಆ ಪುಣ್ಯ ಪುರುಷರನ್ನು ಕರೆದುಕೊಂಡು ಬರುವರಾಗಮ್ಮ. ಆಗುವುದಮ್ಮ. ಮಹಾತ್ಮರಿಗೆ ನಮಸ್ಕರಿಸಿರಿ. ಅಮ್ಮ ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮಹಾತ್ಮರೇ, ನಾವು ಪದ್ಮಾವತಿ ಕಡೆಯ ಸಖಿಯರು. ನಮ್ಮ ದೇವಿಯು ನಿಮ್ಮನ್ನು ಕರೆದುಕೊಂಡು ಬರುವಂತೆ ಆಜ್ಞಾಪಿಸಿರೋಳು. ಪದ್ಮಾವತಿ ಎಂದರೆ ಯಾರ ಮಗಳಮ್ಮ? ಮಹಾತ್ಮರೇ, ಪದ್ಮಾವತಿ ಎಂದರೆ ಚಂದ್ರಸೇನ ಮಹಾರಾಜರ ಮಗಳು. ಅಮ್ಮ ನಾನು ಬರಲು ನನಗೆ ಕರಾಚರಣೆಗಳೇ ಇಲ್ಲವಲ್ಲ ತಾಯಿ. ಮಹಾತ್ಮರೇ, ನೀವು ನಮ್ಮ ದೇವಿಯ ಪಲ್ಲಕ್ಕಿಯ ಮೇಲೆ ಕುಳಿತುಕೊಂಡರೆ ನಾವಿನ್ನು ಕರೆದುಕೊಂಡು ಹೋಗುತ್ತೇವೆ. ಅಮ್ಮ ನಮ್ಮ ತೇಲಿ ಸೆಟ್ಟರ ಅಪ್ಪಣೆ ಆದರೆ ನಾನು ನಿಮ್ಮ ಜೊತೆಯಲ್ಲೇ ಬರುವೆನು. ಆಗಬಹುದು. ತೇಲಿ ಶೆಟ್ಟರ ಪಾದಕ್ಕೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲೇ ಮೇಲಕ್ಕೆ ಕೇಳುವಳಾಗು. ಶೆಟ್ಟರೆ, ಈ ಮಹಾತ್ಮರನ್ನು ಕರೆದುಕೊಂಡು ಬರುವಂತೆ ನಮ್ಮ ದೇವಿಯು ಆಜ್ಞಾಪಿಸಿರೋಳು. ಅಮ್ಮ, ಈ ಮಹಾತ್ಮರಿಗೆ ಕರಾಚರಣೆಗಳು ಇಲ್ಲದೆ ನೀವು ಯಾರು? ಶೆಟ್ಟರೆ, ನಾವು ಪದ್ಮಾವತಿ ಕಡೆಯ ಸಖಿಯರು. ಅಮ್ಮ, ನಿಮ್ಮ ದೇವಿ ವಿಚಾರವು ಮುಗಿದ ನಂತರ ಈ ಮಹಾತ್ಮರನ್ನು ಇಲ್ಲೇ ಕರೆದುಕೊಂಡು ಬರುವರಾಗಿ. ಆಗಬಹುದು ಶೆಟ್ಟರೆ. ದೀಪಾಂಜತಿ ವರ್ತಮಾನ ತಿಳಿಲು ಹೋದ ಸಖೀರು ಇನ್ನು ಸಹ ಬಾರಲೇ ಇಲ್ಲ. ಇರಲಿ, ಇಲ್ಲೇ ಸ್ವಲ್ಪ ಹೊತ್ತು ಕುಳಿತು ಕಾದು ನೋಡುವೆನು. ಅಮ್ಮ ಸಖಿರೆ, ಎಲ್ಲಿರುವುದೇ ಬೇಗನೆ ಬರುವರಾಗಮ್ಮ. ಬಂದೇವಮ್ಮ, ಬಂದೆವು. ಅಮ್ಮ ಸಖಿರೆ, ತಾವು ಹೋಗದ ವಿಚಾರವೇನಾಯ್ತಮ್ಮ? ಏನಂತ ಹೇಳಮ್ಮ? ಹಾಗಂದ್ರೆ ಏನಮ್ಮ? ಅಮ್ಮ, ಆ ಪುಣ್ಯ ಪುರುಷನ ಕರೆದುಕೊಂಡು ಬಂದಿರೋರಮ್ಮ. ಎಲ್ಲಿರುವರಮ್ಮ? ಅಲ್ಲಿರೋರು ನಡಮ್ಮ. ಅದು ಲೈಟ್ ಕಣಮ್ಮ. ಇಲ್ಲಿರೋರು ನಡಮ್ಮ. ಇವರು ಮಹೇಶ್ರು ಕಣಮ್ಮ. ಇಲ್ಲಿರೋರು ನಡಮ್ಮ. ಅದು ಕಣ್ಣು ಕಣಮ್ಮ. ಕೈ ಕಾಲಿಲ್ಲಮ್ಮ, ಇವನ್ ಕರ್ಕೊಂಡ್ಬಂದ್ ನೀನೇನ್ ಮಾಡ್ಬೇಕು ತಾಯಿ? ಬಹಳ ಸುಂದರವಾಗಿರುವರು ಕಣಮ್ಮ. ಪಾಲಿಗೆ ಬಂದ ಪಂಚಾಮೃತ ಕಣಮ್ಮ. ಪರಿ ಪರಿ ತಲೆ ಕರು ತಿರುಗಿಸುವ ಮೋಹನರು ಬಾನಾಂಗನ ಕೈಯೇ, ಮೋಹನರು ಬಾನಾಂಗನ ಕೈಯೇ. ಪರಿ ಪರಿ ತಲೆ ಕರು ತಿರುಗಿಸುವ ಮೋಹನರು ಬಾನಾಂಗನ ಕೈಯೇ, ಮೋಹನರು ಬಾನಾಂಗನ
ಕೇಳು. ಮಹಾತ್ಮರೇ, ತಾವು ತೇಲಿಸೆಟ್ಟರ ಮನೆಯಲ್ಲಿ ಹಾಡಿದ ರಾಗ ಯಾವುದು ಮಹಾತ್ಮರೇ? ಅದೇ ದೀಪಂಜ್ಯೋತಿ ರಾಗವಲ್ಲವೇ? ಅದೇ ರಾಗವನ್ನು ನನ್ನ ಮಂದಿರದಲ್ಲಿ ಮತ್ತೊಂದು ಸಾರಿ ಆಡಬೇಕೆಂದು ಬೇಡಿಕೊಳ್ಳೇನು ಮಹಾತ್ಮರೇ? ಛೇ, ಎಂತ ಅಪೇಕ್ಷೆ! ಆಡುತ್ತೇನೆ ತಾಯಿ. 5 ಜನ ಮುತ್ತೈದರನ್ನು ಕರೆಸಿ ಆ ಪರಮಾತ್ಮನಿಗೆ ಜ್ಯೋತಿಯನ್ನು ಬೆಳಗಿದರೆ ನಾನು ಆ ರಾಗವನ್ನೂ ಆಡುತ್ತೇನೆ. ಆಗಬಹುದು ಮಹಾತ್ಮರೇ. ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ. ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ. ಮಕ್ಕಳ ಮುಂದೆ ನಲಿಯುವ ಜ್ಯೋತಿ, ಮಕ್ಕಳ ಮುಂದೆ ನಲಿಯುವ ಜ್ಯೋತಿ, ವ್ಯಾಕುಲವರಿಯದ ಬೆಳಗಲಿ ಜ್ಯೋತಿ, ವ್ಯಾಕುಲವರಿಯದ ಬೆಳಗಲಿ ಜ್ಯೋತಿ. ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ. ಮಕರ ಸಂಕ್ರಾಂತಿ ಕಾಣುವ ಜ್ಯೋತಿ, ಮಕರ ಸಂಕ್ರಾಂತಿ ಕಾಣುವ ಜ್ಯೋತಿ, ಮುತ್ತೈದೆಯರು ಬೆಳಗುವ ಜ್ಯೋತಿ, ಮುತ್ತೈದೆಯರು ಬೆಳಗುವ ಜ್ಯೋತಿ. ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ. ನನಗೂ ಸಹ ನಿದ್ರೆ ಬರುವಂತೆ ಭಾಸವಾಗುತ್ತಿರುವುದು. ನಾನು ಸಹ ಅವರ ಪಕ್ಕದಲ್ಲೇ ಮಲಗುವೆನು. ಆಹಾ, ಏನು ಈ ಪದ್ಮಾವತಿಯು ನಾನು ಹಾಡಿದ ದೀಪಂಜ್ಯೋತಿ ರಾಗವನ್ನು ಕೇಳಿ ನನ್ನ ತೊಡೆಯ ಮೇಲೆ ಮಲಗಿರುಳಲ್ಲ. ಅಂದು ಆಲೋಲಿಕೆ ಮನೆಗೆ ಹೋಗಿದ್ದಾಗ ಮುತ್ತಿನ ಹಾರವನ್ನು ಕದ್ದ ಕಳ್ಳನೆಂದು ನನ್ನ ಕರಾಚರಣೆಗಳನ್ನು ಕಡಿಸಿದೆ. ಈ ಪದ್ಮಾವತಿಯ ಮನೆಯಲ್ಲಿ ಮುಂದೆ ಯಾವ ಕಷ್ಟ ಬರುವುದು ನಾ ಬೇರೆ ಕಾಣದಲ್ಲ. ಪರಮಾತ್ಮ, ಜಗದೊಡೆಯ, ಕಾಕವಾಹನ, ಕಲಿಪುರುಷ, ಇನ್ನೂ ನನ್ನ ಮೇಲೆ ನಿನಗೆ ದಯಮಾಡಲಿಲ್ಲವೇ ತಂದೆ? ಪರಮಾತ್ಮ, ಬೇಗ ಬಂದು ಕಾಪಾಡು. ತಾಯೋ ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಬಂಧುವೇ. ಪರಮಾತ್ಮ, ತಾಯೋ ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಬಂಧುವೇ. ಕುಣಿಯುತ್ತ ಬಾರೋ ನಲಿ ಪುರುಷ, ನಲಿವುದು ನಿಲ್ಲ ನಿಜ
ಭಯವೆಂದು ತೋರೆಯ ಜಗದೀಕ ಒಡೆಯನೇ ಕಲಿ ಮಹಾಪುರುಷನೇ ಆಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕರೆದಾಗ ಬಾರಯ ಪರಮಾತ್ಮ ಕರೆದಾಗ ಬಾರಯ ನಿನ್ನನು ನಾ ಬಿಡನು ಓ ದೇವ ನಿನ್ನನು ನಾ ಬಿಡನು ಓ ದೇವ ಪಾಪರ ಓ ಅಕರ ಪಾಪಕರ ಮೋಹಕರ ದಯ ಬಂದು ತೋರೆಯ ಜಗದೀಕ ಒಡೆಯನೇ ಕಲಿ ಮಹಾಪುರುಷನೇ ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ ದಯ ತೋರೋ ಬಂಧುವೇ ದಯ ತೋರೋ ಬಂಧುವೇ. ಗೊತ್ತಾಗಲೆಂದು ಈ ರೀತಿ ಬರಿ ಬರಿ ಕಷ್ಟವನ್ನು ಕೊಟ್ಟನು ವಿಕ್ರಮ. ನನ್ನಯ ಮಹಿಮೆ ಗೊತ್ತಾಗಲೆಂದು ನನ್ನಯ ಮಹಿಮೆ ಗೊತ್ತಾಗಲೆಂದು ವಿಕ್ರಮ ವಿಕ್ರಮ ನಿನ್ನ ಸತ್ಯ ಸಾಹಸಕ್ಕೆ ನಾನು ಮೆಚ್ಚಿದರು. ಇದು ಕಣ್ಣು ತೆರೆದು ನೋಡು ವಿಕ್ರಮ. ಇದೇನು ವಿಕ್ರಮನು ನಾನು ಎಷ್ಟೇ ಕುಯ್ದರೂ ಎಚ್ಚರವಿಲ್ಲದೆ ಕುಳಿತಿರೋನಲ್ಲ, ಮೌನವಾಗಿಯೇ ಕುಳಿತಿರೋನಲ್ಲ. ಇರಲಿ, ಅವನ ಮಸ್ತಕದ ಮೇಲೆ ನನ್ನ ಹಸ್ತವನ್ನು ಇಟ್ಟು ಎಚ್ಚರಗೊಳಿಸುತ್ತೇನೆ. ವಿಕ್ರಮ 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 ಪರಮಾತ್ಮ ಶರಣು ಕಲಿ ಮಹಾರಾಯ ನಿಮಗೆ ಶರಣು. ಶರಣು ಕಲಿ ಮಹಾರಾಯ ನಿಮಗೆ ಶರಣು. ಕುಪಿತನಂದದಿ ಕಾಯಬಾರದೆ ದೇವಾ ಶನಿದೇವಾ. ಪರಮಾತ್ಮ ಅಪರಾಧಿಗಳಲ್ಲಿ ನಾನೊಬ್ಬ ಅಪರಾಧಿ ತಂದೆ. ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ. ಎಲ್ಲ ಅಪರಾಧವನು ಮಲ್ಲಿಸಿ ಕಾಯಬಾರದೆ ದೇವಾ ಶನಿದೇವಾ. ಪರಮಾತ್ಮ ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿ. ಈ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡು ಪರಮಾತ್ಮ. ವಿಕ್ರಮ, ನಿನ್ನ ಅಪರಾಧವನ್ನು
ಮಂದಿಸಿ ಕಾಪಾಡುವೆನು. ನಿನಗೆ ಬೇಕಾದ ವರವನ್ನು ಕೇಳು ವಿಕ್ರಮ, ನಾನು ಕೊಡುತ್ತೇನೆ. ಪರಮಾತ್ಮ, ನನಗೆ ಕೊಟ್ಟಂತ ಕಷ್ಟವನ್ನು ದೇವ ಮಾನವರಿಗಾಗಲಿ ನರಮಾನವರಿಗಾಗಲಿ ಯಾರಿಗೂ ಕೊಡಬೇಡ ತಂದೆ. ವಿಕ್ರಮ, ಇದಕ್ಕೊಂದು ವ್ಯತ್ಯಾಸವಿರುವುದು. ಹೇಳ್ತೇನೆ, ಕೇಳು ವಿಕ್ರಮ. ಜಯ ಮಾಡಿಸಿದೆ ಸತ್ಯ ಹರಿಚಂದ್ರನಿಗೆ. ಜಯ ಮಾಡಿಸಿದೆ ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ. ಗಂಡತಿ ಮಕ್ಕಳ ಬೇಟೆ ಮಾಡಿಸಿ, ಗಂಡತಿ ಮಕ್ಕಳ ಬೇಟೆ ಮಾಡಿಸಿ, ಒಲೆಯನ್ನು ಗಾಳಲು ಮಾಡಿಸಿದೆ, ಒಲೆಯನ್ನು ಗಾಳಲು ಮಾಡಿಸಿದೆ. ಮಸಾನ ಗಡಿಗೆಯ ಮಾಡಿಸಿದೆ ಹೊಸ ಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ. ನರನಮಯಂತಿಯನ ಬಿಡಿದು, ನರನಮಯಂತಿಯನ ಬಿಡಿದು, ರಾಜ್ಯವ ಕೊಡಿಸಿದ ಪುಷ್ಪರಿಗೆ, ರಾಜ್ಯವ ಕೊಡಿಸಿದ ಪುಷ್ಪರಿಗೆ. ಮಸಾಣ ಮಸಾಣ ಗಡಿಗೆಯ ಮಾಡಿಸಿದೆ ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ. ಅಪರೂಪ ಚಂದ್ರನ ಕಳಂಕ ತರಿಸಿ, ಅಪರೂಪ ಚಂದ್ರನ ಕಳಂಕ ತರಿಸಿ, ವಿಪರೂಪ ಕೈದಲ್ಲಿ ದರ್ಪದಲ್ಲಿ. ಮಸಾನ ಮಸಾನ ಗಡಿಗೆಯ ಮಾಡಿಸಿದೆ ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ. ವಿಕ್ರಮ, ನಿನಗೆ ಬೇಕಾದವರನ್ನು ಕೇಳು ವಿಕ್ರಮ. ಇಂತಿಂತ ರಾಜರನ್ನು ಹಿಡಿದು ಸತ್ಯರಥ, ಮಹಾರಥ, ಸತ್ಯಹಂದಾತ ಇಂಥವರನ್ನು ಬಿಡಿದು ಅವರವರ ರಾಜ್ಯವನ್ನು ಹಿಡಿದು ದೇಶ ಕೋಶಗಳನ್ನ ಕೇಳಿಕೊಂಡರೆ ಹೊರತು ಇನ್ನಂತ ಪರೋಪರ ವರವನ್ನು ಯಾರು ಕೇಳಲಿಲ್ಲ ವಿಕ್ರಮ. ನಿನಗೆ ಬೇಕಾದ ವರವನ್ನು ಕೇಳು ವಿಕ್ರಮ, ನಾನು ಕೊಡುತ್ತೇನೆ. ಪರಮಾತ್ಮ, ತಮ್ಮ ಸುಂದರವಾದ ಪಾದ ಪೂಜೆಯನ್ನು ಮಾಡೋಣವೆಂದರೆ ನನಗೆ ಈ ಕರಾಚರಣೆಗಳೇ ಇಲ್ಲವಲ್ಲ ಪರಮಾತ್ಮ. ವಿಕ್ರಮ, ಎದರ ಬೇಡ. ಅಂದುವಾದ ಕರಾಚರಣೆಗಳು ಅತಿ ಶೀಘ್ರದಲ್ಲೇ ಬರೆಯುವವು. ಒಂದೇ ಮನಸ್ಸಿನಿಂದ, ಒಂದೇ ಜ್ಞಾನದಿಂದ ನನ್ನನ್ನು ಎಡಬಿಡದೆ ಜ್ಞಾನಿಸು. ಜೈ ಕಲಿಮಾಲೆ. ರಕ್ಷಿಸಿದೆ ಸಮಯ ಪಾದ ಪೂಜಿಸುವೆನು ದೇವಾ. ಸಮಯ ಪಾದ ಸಂದರ್ಶನದಿ ಸಂದರ್ಶನದಿ ನಾ ಬೆರೆಯೇ ಪರಮಾತ್ಮ, ನಾನು ಧನ್ಯನಾದನು ದೇವ, ನಾನು ಧನ್ಯನಾದನು. ಮತ್ಯಾವ ಹೊರಬೇಕು ಕೇಳು ವಿಕ್ರಮ. ಪರಮಾತ್ಮ, ನನ್ನ ಪಟ್ಟಣದಲ್ಲಿ ಪ್ರತಿ ಸೋಮವಾರವೂ, ಪ್ರತಿ ಗುರುವಾರವೂ, ಪ್ರತಿ ಶನಿವಾರವೂ ತಮ್ಮ ಪಾದ ಪೂಜೆ ನಡೆಯುವಂತೆ ನನಗೆ ವರವನ್ನು ಅನುಗ್ರಹಿಸು ದೇವ. ವಿಕ್ರಮ, ನಿನ್ನ ಪಟ್ಟಣದಲ್ಲಿ ಪ್ರತಿ ಸೋಮವಾರವೂ ಭಾಷಣ ದೇವರು ಪೂಜೆ ಮಾಡುವಂತೆ ವರವನ್ನು ಕೊಟ್ಟಿರುವರು. ಪ್ರತಿ ಗುರುವಾರವೂ ಗುರುದೇವರ ಪೂಜೆ ನಡೆಯುವಂತೆ ವರವನ್ನು ಕೊಟ್ಟಿರುವುದು. ಪ್ರತಿ ಶನಿವಾರವೂ
ನನ್ನ ಪಾದ ಪೂಜೆ ನಡೆಯುವಂತೆ ವರವನ್ನು ಕೊಟ್ಟಿರುವನು. ಜಯಶೀಲನಾಗು ವಿಕ್ರಮ. ನಾನು ಧನ್ಯನಾದನು ತಂದೆ, ನಾನು ಧನ್ಯನಾದನು. ಇತ್ತ ಬನ್ನಿ ಪರಮಾತ್ಮ, ಇನ್ನೊಂದು ಕೋರಿಕೆ ಇರುವುದು ದೇವ. ಅದು ಯಾವ ಕೋರಿಕೆ ಕೇಳು ವಿಕ್ರಮ. ಪರಮಾತ್ಮ, ಅಂದು ನಂದೇಶ್ ಶೆಟ್ಟರ ಮನೆಯಲ್ಲಿ ಹೋದ ಮುತ್ತಿನ ಹಾರವನ್ನು ತರಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುವೆನು. ಇದರ ಬೇಡ ವಿಕ್ರಮ. ಅಂದು ಹೋದ ಮುತ್ತಿನ ಹಾರವು ಅತಿ ಶೀಘ್ರದಲ್ಲೇ ಬರುವಂತೆ ವರವನ್ನು ಕೊಟ್ಟಿರುವರು. ನಂದೇ ಶೆಟ್ಟರ ಮನೆಯಲ್ಲಿ ನನ್ನನ್ನು ಎಡೆಬಿಡದೆ ಜ್ಞಾನಿಸು. ಅಂದು ಹೋದ ಮುತ್ತಿನ ಹಾರವು ಅತಿ ಶೀಘ್ರದಲ್ಲೇ ಬರುವುದು. ಪರಮಾತ್ಮ, ಇತ್ತ ಬನ್ನಿ, ತಮ್ಮ ಸುಂದರವಾದ ಪಾದವನ್ನು ಪೂಜೆ ಮಾಡುತ್ತೇನೆ. ಸ್ವಾಮಿ ಸಂಗವನ ಎಂದಪ್ಪ ಸಮಿದೇವ ಮುಗುಳೆಲ್ಲ ಸತ್ತಿಗೆ ಎತ್ತಪ್ಪ ಸಮಿದೇವ ಮುಗುಳೆಲ್ಲ ಸತ್ತಿಗೆ ನುಡಿದರೆಲ್ಲ ನಗುತ್ತಾರೆ ಬಾಳಬಾಗಿದವು. ಅಪ್ಪ ನುಡಿದರೆಲ್ಲ ನಗುತ್ತಾರೆ ಬಾಳಬಾಗಿದವು. ಮಲ್ಲಿಗೆ ಹೂವಿನಂಗೆ ಚೆಲ್ಲಿತು ನಿನ್ನ ಪರಸೆ, ಮಲ್ಲಿಗೆ ಹೂವಿನಂಗೆ ಚೆಲ್ಲಿತು ನಿನ್ನ ಪರಸೆ. ಚೆಲ್ಲಾಟಗಾರ ಮಾಯಕಾರ ಅರಸನು ದೇವ. ಅಪ್ಪ ಚೆಲ್ಲಾಟಗಾರ ಮಾಯಕಾರ ಅರಸನು ದೇವ. ಬೆಟ್ಟಕ್ಕೆ ಬಿದಿರಾಸೆ ಅಪ್ಪ ಬಿದ್ರಿಗೆ ಮಳೆಯಾಸೆ. ಬೆಟ್ಟಕ್ಕೆ ಬಿದಿರಾಸೆ ಅಪ್ಪ ಬಿದ್ರಿ ಮಳೆಯಾಸೆ. ನಿನ್ನಾಸೆ ನನಗೆ ಅನುಗಾಲ ಬಾಗಿದವು. ಅಪ್ಪ ನಿನ್ನಾಸೆ ನನಗೆ ಅನುಗಾಲ ಬಾಗಿದವು. ಅಪ್ಪ ಹುಚ್ಚಲ್ಲು ನಿಂಗೆ ಎತ್ತೀತು ನಿನ್ನ ಪರಸೆ. ಹುಚ್ಚಳ್ಳುವಿನಂಗೆ ಎತ್ತೀತು ನಿನ್ನ ಪರಸೆ. ಹೆಚ್ಚಾಳಗಾರ ಮಾಯಕಾರ ಅರಸನು ದೇವ. ಅಪ್ಪ ಹೆಚ್ಚಾಳಗಾರ ಮಾಯಕಾರ ಅರಸನು ದೇವ. ಅರಸನು ದೇವ, ಅರಸನು ದೇವ. ನಮೋ ನಿನಗೆ ನಮೋ, ನಿನಗೆ ನಮೋ. ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಪಾದವ ತೊಳೆಯುವೆ ಅರಸಿನ ಹಚ್ಚುವೆ. ಪಾದವ ತೊಳೆಯುವೆ ಅರಸಿನ ಹಚ್ಚುವೆ. ಗಂಧ ಪುಸ್ತಕದಿಂದ ಪೂಜೆಯ ಮಾಡುವೆ. ಗಂಧ ಪುಸ್ತಕದಿಂದ ಪೂಜೆಯ ಮಾಡು. ಸಂಧಿ ಪರಮಾತ್ಮ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. 8 ಗ್ರಹಗಳಿಗೆಲ್ಲ ಚೇತನ ಜನಸಿದೆ. 8 ಗ್ರಹಗಳಿಗೆ
ಊರಿಗೆಲ್ಲ ಸೇತನ ಮೆಲಸಿದೆ, ತಂಟೆ ಮಾಡದೆ ಎನ್ನ ರಕ್ಷಿಸಿ ಕಾಯಪ್ಪ. ತಂಟೆ ಮಾಡದೆ ಎನ್ನ ರಕ್ಷಿಸಿ ಕಾಯಪ್ಪ. ಸನ್ನಿ ಪರಮಾತ್ಮ ನಿನಗೆ ನಮೋ, ನಿನಗೆ ನಮೋ. ನಮಸ್ತೆ ನಮಸ್ತೆ. ದುಷ್ಕೃತ್ಯ ಕಾಣ್ತಿರಲ್ಲ ಮಹಾತ್ಮರೇ, ತಾವ್ಯಾರು? ಅಮ್ಮ ಪದ್ಮಾವತಿ, ಆ ಪರಮಾತ್ಮನಿಂದಂತ ಹೋಗಿದ್ದ ಕೈ ಕಾಲುಗಳು ಆ ಪರಮಾತ್ಮನಿಂದಲೇ ಈಗ ತಾನೇ ಬಂದವು. ಹಾಗಾದರೆ ನನ್ನನ್ನು ಲಗ್ನ ಆಗಬೇಕು. ಛೇ. ಆ? ಯಾರನ್ನ? ನನ್ನನ್ನ. ಛೇ ಭ್ರಷ್ಟಳಿ, ನಾನು ಏಕಪತ್ನಿ ವ್ರತಸ್ಥ. ಪದ್ಮಾವತಿ, ನಾನು ಏಕಪತ್ನಿ ವ್ರತಸ್ಥ. ನನ್ನನ್ನು ವರಿಸಲೆಂದೂ ಬಂದಿರುವೆಯಾ? ಮಹಾತ್ಮರೇ, ತಾವು ನನ್ನನ್ನು ಲಗ್ನವಾಗದಿದ್ದರೆ ಈ ಮಂದಿರದಲ್ಲಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಓಹೋ, ಇದೇನು ಪದ್ಮಾವತಿಯು ಪ್ರಾಣತ್ಯ ಮಾಡಿದರೆ ಶ್ರೀಹತ್ಯ ದೋಷವೂ ನನಗೆ ಬರುವುದಿಲ್ಲವೇ? ಪದ್ಮಾವತಿ, ನಿಮ್ಮ ತಂದೆಯವರ ಒಪ್ಪಿಗೆ ಆದರೆ ನಾನು ನಿನ್ನನ್ನು ಲಗ್ನವಾಗುತ್ತೇನೆ. ಆಗಬಹುದು ಮಹಾತ್ಮರೇ, ತಂದೆಯರ ಪದಕ್ಕೆ ನಮಸ್ಕರಿಸಬೇಕು. ಮಂಗಳವಾಲಿ ಮೇಲೆ ಕೇಳು. ತಂದೆ, ಈ ಮಾತನ್ನು ಕೊಟ್ಟು ಲಗ್ನ ಮಾಡೋರಾಗಿ ತಂದೆಯೇ. ಮಹಾತ್ಮರೇ, ತಾವು ಯಾರು? ಚಂದ್ರಸೇನ ಮಹಾರಾಜರೇ, ನೀವು ಕರಾಚರಗಳನ್ನು ಕಡಿಸಿದ ತಸ್ಕರನೂ ನಾನಲ್ಲವೇ? ಏನು ಅಪರಾಧಿ ಎನ್ನುವ ಹೆಸರು ಪುನಃ ಆರಂಭಿಸುವುದೇ? ಬೇಕಾದರೆ ಶಿಕ್ಷಿಸಿ. ಶಿಕ್ಷೆ ಮಾಡಿಸಿದ್ದು ನೀವಲ್ಲವೇ? ಮಹಾರಾಜರೇ, ಯಾರಿಂದ ಶಿಕ್ಷೆ ಆಯಿತು? ಆ ನಂಜಯ ಶೆಟ್ಟರಿಂದ. ಹಾಗಾದರೆ ಸರ್ವರು ನಂಜಯ ಶೆಟ್ಟರ ಮನೆಗೆ ಹೋಗೋಣ, ನಡೆಯಿರಿ. ಬನ್ನಿ. ಓಹೋ, ಇದೇನು ಉಭಯ ಯಾತ್ರಿಕರು ನಮ್ಮ ಮನೆಯತ್ತ ಬರುತ್ತಿರೋದಲ್ಲ. ಇರಲಿ, ಹತ್ತಿರಕ್ಕೆ ಬಂದ ನಂತರ ವಿಚಾರಿಸಿ ನೋಡುತ್ತೇನೆ. ಶೆಟ್ಟರೆ, ಈ ಮಹಾತ್ಮನಿಗೆ ಶಿಕ್ಷೆಯಾದ ಬಗೆ ಹೇಗೆ? ನಮಗೆ ತಿಳಿಯದಲ್ಲ. ಶೆಟ್ಟರೆ, ನಿಮ್ಮ ಮಗಳ ಮುತ್ತಿನ ಹಾರವು ಹೋಗಿದ್ದು ನಿಜವೇ? ಹೌದು, ನನ್ನ ಮಗಳ ಮುತ್ತಿನಾರವು ಕಳೆದು ಹೋಗಿದ್ದು ನಿಜ. ಆದರೆ ಆ ತಸ್ಕರನ್ನು ಕರೆದುಕೊಂಡು ಬಂದು ತಮ್ಮ ಬಳಿ ಬಿಟ್ಟು ಹೋದನಲ್ಲವೇ? ಅನಂತರ ತಾವು ಏನು ಮಾಡಿದರೆ ನನಗೆ ಒಂದೂ ತಿಳಿಯದು. ಮಹಾತ್ಮರೇ, ತಮ್ಮ ಸತ್ಯ ಪರೀಕ್ಷೆಯು ಗೊತ್ತಾಗಬೇಕಾದರೆ ನುಂಗಲ್ಪಟ್ಟ ಹಂಸಪಕ್ಷಿಯು ಮುತ್ತನ್ನು ಉಗಿದಾದರೆ ತಮ್ಮ ಸತ್ಯ ಪರೀಕ್ಷೆಯು ಗೊತ್ತಾಗುವುದು. ಹಾಗಾದರೆ ಸರ್ವರು ಆ ನಂಜಯ ಶೆಟ್ಟರ ಮನೆಗೆ ಹೋಗೋಣ, ಚಿತ್ರದ ಅರಮನೆಗೆ ಹೋಗೋಣ, ನಡೆಯಿರಿ. ಚಂದ್ರಸೇನ ಮಹಾರಾಜರೇ, ಇದೇ ನೋಡಿ ನಿಮ್ಮ ಮುತ್ತಿನಾರವು. ಶೆಟ್ಟರೆ, ಇದೇ ನೋಡಿ ನಿಮ್ಮ ಮಗಳ ಮುತ್ತಿನ ಹಾರವು. ಹೌದು, ಇದೇ ನನ್ನ ಮಗಳ ಮುತ್ತಿನ ಚಂದದಾರವು. ತಂದೆ, ಈ ಮಾತನ್ನು ಕೊಟ್ಟು ಲಗ್ನ ಮಾಡೋರಾಗಿ ತಂದೆ. ಆಗಬಹುದು ಮಗಳೇ. ಮಹಾತ್ಮರೇ, ನನ್ನ ಮಗಳಾದ ಪದ್ಮಾವತಿಯನ್ನು ನೀವು ಲಗ್ನವಾಗಲೇಬೇಕು. ಲಗ್ನವಾಗಬೇಕೆಂದು ಈಗ ಕರ ಮುಗಿದು ಬೇಡುವೆನು ಸ್ವಾಮಿ. ತಮ್ಮಿಷ್ಟದಂತೆ ಆಗಬಹುದು ಚಂದ್ರಸೇನ ಮಹಾರಾಜರೇ. ಮಹಾತ್ಮರೇ, ಪದ್ಮಾವತಿಯನ್ನು ಲಗ್ನವಾದ ಮೇಲೆ ನನ್ನ ಮಗಳಾದ ಆಲಳಿಕೆಯನ್ನು ಸಹ ಮದುವೆ ಯಾರನ್ನ? ಆಲಳಿಕೆಯನ್ನ. ಛೇ, ಅದರಿಂದ ತಾನೇ ನನಗೆ ಇಂತಹ ಕಷ್ಟ ಬಂದದ್ದು. ಆಕೆಯಿಂದ ತಾನೇ ನನಗೆ ಇಂತಹ ಕಷ್ಟ ಬಂದದ್ದು. ವಿಕ್ರಮ, ಪದ್ಮಾವತಿಯನ್ನು ಲಗ್ನ ಆದ ಮೇಲೆ ಆಲಳಿಕೆಯನ್ನು ಲಗ್ನ ಆಗಲೇಬೇಕು. ಚಂದ್ರಸೇನ ಮಹಾರಾಜರೇ, ಶೆಟ್ಟರೆ, ಸರ್ವರು ಲಗ್ನಕ್ಕೆ ಸಿದ್ಧಪಡಿಸಿ. ಆಗಬಹುದು. ನಮ್ಮ ಮಗಳೇ, ತೆಗೆದುಕೊಂಡು ಮುತ್ತಿನಾರವನ್ನು ಲಗ್ನಕ್ಕೆ ಸಿದ್ಧವಾಗು. ಮಾಂಗಲ್ಯ ಧರಿಸುವೆನ, ಓ ಮಹಾಲಯ
ಇನ್ನೊಂದು ಬೇಕು ನನಗೆ. ಅವ್ರಿಗೊಂದು ಹಾಕ್ಬೇಕು, ಇವ್ರಿಗೊಂದು ಹಾಕ್ಬೇಕು. ಪಟ್ಟು ಪೀತಾಂಬರ ಒಟ್ಟು ಸರ್ದಾರಿ ಕಾಂಬರ ಒಟ್ಟು ಪಟ್ಟು ಪೀತಾಂಬರ ಒಟ್ಟು ಸರ್ದಾರಿ ಕಾಂಬರ ಒಟ್ಟು ಗಡ್ಡಾಕ ಲಂಜರ ತೊಟ್ಟು ಮಾನ್ಯಾರಿ ಗಡ್ಡಾಕ ಲಂಜರ ತೊಟ್ಟು ಮಾನ್ಯಾರಿ ಬನ್ನಿರೆ ಶೋಭಾನ ಬನ್ನಿ ಸೊಲಗಿ ತೀರ ಸಾಸಕ್ಕೆ ಬನ್ನಿ ರಮಣೀಯರು ಬನ್ನಿರೆ ಶೋಭಾನ ಬನ್ನಿರೆ ಅಕ್ಕಿ ಇದು ಬನ್ನಿ ಅಚ್ಚ ಮುತ್ತೈ ತೀರ ಎತ್ತಮ್ಮ ಪಡೆದ ಮಗನಿಗೆ ಎತ್ತಮ್ಮ ಪಡೆದ ಮಳು ಮಗವನ್ನ ಅಕ್ಕಿ ಇದು ಓದು ಬೆಳಗಾದು ಸಾಸ ಮಳ್ಬನ್ನಿ ಸುಸಾದಗೋ ಬೆಗೆ ದೇಸಿ ಅರ್ಸಾನ ಮಗಳಿಗೆ ದೇಸಿ ಅರ್ಸಾನ ಮಳು ಮಧುವಣ್ಣನಿಗೆ ಸಾಸ ಮಾಡೋದು ಬೆಳಗಾದು ಮುತ್ತು ಹುಟ್ಟೋದು ಎಲ್ಲಿ ಮುತ್ತು ಬೆಳೆಯೋದು ಎಲ್ಲಿ ಮುತ್ತ ಹತ್ತಿರಾಯ ಗುಡಿಯ ಮುಂದೆ ಮುತ್ತ ಹತ್ತಿರಾಯ ಗುಡಿಯ ಬಾಗಲ ಮುಂದೆ ಅವಳ ಮನೆ ಹುಟ್ಟಿ ಹಸ ನೀಡು ಸಾರಿ ಸಾರಿ ವರ ಕರುಣಿ ಕರ ಮುಗಿದು ಬೇಡುವೆ ಶಿರಬಾಗಿ ನಮಿಸುವೆ ವರವನ್ನು ಕರುಣಿಸೋ ಸ್ವಾಗತಾಯೇ ಭಾರತ ಮಾತೆ ಪಾರಮಯ ಕರೆ ಸಾರಿ ಸಾರಿ ವರ ಕರುಣ ಸಮೋ ದರೆಯೋಳು ಹಿತವಾದ ಬಣ್ಣೈ ಗ್ರಾಮದೊಳಗೆ ದರೆಯೋಳು ಹಿತವಾದ ಬಣ್ಣೈ ಗ್ರಾಮದೊಳಗೆ ಚಿರವಾಗಿ ನೆಲೆಸಿರುವ ಚಿರವಾಗಿ ನೆಲೆಸಿರುವ ಗೋಲಿಂಗೇಶ್ವರ ಭಾರತ ಮಾತೆಗೆ ಬಾರನ ಪೊರೆ ಸಾರಿಗೆ ದುರ್ಯುತ ಸಾರಿಗೆ ದುರ್ಯುತ ವರ ಕರುಣಿ ಸಮೋ ಸರ್ವೇರ ಪಾಲಕ್ಯ ಗೋವಿಂದ ಅಪರಾಧ ಮನಸ್ಕ ಪಾಡು ಗೋವಿಂದ भक्ति जिसका बाण गोविंदो भगवता की गांधी महात्मा की शनि महात्मा की भक्तमंडली की